ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ, ಹಿಂದೂಸ್ತಾನಿ ಏರೋನಾಟಿಕ್ಸ್ ಲಿಮಿಟೆಡ್. ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲನ್ನು ರಕ್ಷಣಾ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಇಸ್ರೋ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. USA ಅಂದರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. DRDO ಇತ್ತೀಚೆಗೆ ತನ್ನ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲನ್ನು ಮೊದಲ ಹಾರಾಟ ಪರೀಕ್ಷೆ ನಡೆಸಿತು. ಇದನ್ನು LRLACM ಯೂನಿವರ್ಸಲ್ ವರ್ಟಿಕಲ್ ಲಾಂಚ್ ಮಾಡ್ಯೂಲನ್ನು ಬಳಸಿಕೊಂಡು ಮೊಬೈಲ್ ಗ್ರೌಂಡ್ ಆಧಾರಿತ ವ್ಯವಸ್ಥೆಗಳು ಮತ್ತು ಮುಂಚೂಣಿ ಹಡಗುಗಳಿಂದ ಪ್ರಾರಂಭಿಸಬಹುದು. ಇದು ವಿವಿಧ ವೇಗಗಳು ಮತ್ತು ಎತ್ತರಗಳಲ್ಲಿ ಸಂಕೀರ್ಣವಾದ ಕುಶಲತೆಯನ್ನು ಮಾಡಬಹುದು. ಇದು ನಿಖರತೆ ಮತ್ತು ಬಹುಮುಖತೆಯನ್ನು ಪ್ರದರ್ಶಿಸುತ್ತದೆ. ಈ ಮಿಸೈಲ್ BDL ಮತ್ತು BL ಬೆಂಬಲದೊಂದಿಗೆ DRDO ಏರೋನಾಟಿಕಲ್ ಡೆವಲಪ್ಮೆಂಟ್ ಸ್ಥಾಪನೆಯಿಂದ ಅಭಿವೃದ್ಧಿಪಡಿಸಲಾಗಿದೆ. ಈ ಮಿಸೈಲನ್ನು ರಕ್ಷಣಾ ಸ್ವಾಧೀನ ಮಂಡಳಿಯಿಂದ ಮಿಷನ್ ಮೋಡ್ ಯೋಜನೆಯಾಗಿ ಅನುಮೋದಿಸಲಾಗಿದೆ. ಈ ಮಿಸೈಲನ್ನು ಯಶಸ್ವಿ ಪರೀಕ್ಷೆಯು ಭಾರತದ ದೀರ್ಘ ಶ್ರೇಣಿಯ ನಿಖರವಾದ ಸ್ಟ್ರೈಕ್ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. 2024ರಲ್ಲಿ 16ನೇ ಇಂಡಿಯಾ ಗೇಮ್ ಡೆವಲಪರ್ ಕಾನ್ಫರೆನ್ಸ್ ಗಾಗಿ ಯಾವ ನಗರದಲ್ಲಿ ನಡೆದಿದೆ? ಜೈಪುರ್, ಹೈದರಾಬಾದ್, ಚೆನ್ನೈ, ಭೋಪಾಲ್. 2024ರಲ್ಲಿನ 16ನೇ ಇಂಡಿಯಾ ಗೇಮ್ ಡೆವಲಪರ್ ಕಾನ್ಫರೆನ್ಸ್ ಹೈದರಾಬಾದ್ನಲ್ಲಿ ನಡೆದಿದೆ. ಇತ್ತೀಚೆಗೆ ಹೈದರಾಬಾದ್ನಲ್ಲಿ ನಡೆದ 16ನೇ ಇಂಡಿಯಾ ಗೇಮ್ ಡೆವಲಪರ್ ಕಾನ್ಫರೆನ್ಸ್ ಇದನ್ನು ಗೇಮ್ ಡೆವಲಪರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಆಯೋಜಿಸಿದೆ. 150ಕ್ಕೂ ಹೆಚ್ಚು ಕಾಲ ಮತ್ತು 700 ಸ್ಪೀಕರ್ಗಳೊಂದಿಗೆ ಸಮ್ಮೇಳನವು ಗೇಮಿಂಗ್ನ ಪ್ರವೃತ್ತಿಗಳು, ಸವಾಲುಗಳು ಮತ್ತು ನಾವೀನ್ಯತೆಗಳನ್ನು ಅನ್ವೇಷಿಸುವ ಗುರಿಯನ್ನು ಈ ಕಾನ್ಫರೆನ್ಸ್ ಹೊಂದಿತ್ತು. ಈ ಗೇಮಿಂಗ್ ಕಾನ್ಫರೆನ್ಸ್ ಪ್ರತಿಭೆಯನ್ನು ಪ್ರದರ್ಶಿಸಲು ಮತ್ತು ಭಾರತದ ವಿಡಿಯೋ ಗೇಮ್ ಉದ್ಯಮವನ್ನು ಮುನ್ನಡೆಸಲು ನೀತಿಗಳನ್ನು ರೂಪಿಸಲು ಪ್ರಮುಖ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಕಾನ್ಫರೆನ್ಸ್ ಇವೆಂಟ್ ಜಾಗತಿಕ ಗೇಮಿಂಗ್ ಮಾರುಕಟ್ಟೆಯಲ್ಲಿ ಭಾರತದ ಹೆಚ್ಚುತ್ತಿರುವ ಪ್ರಭಾವವನ್ನು ಒತ್ತಿ ಹೇಳುತ್ತದೆ. ಮೀಸಲಾದ ಗೇಮಿಂಗ್ ಹಬ್ಗಳ ಅಗತ್ಯವನ್ನು ಈ ಕಾನ್ಫರೆನ್ಸ್ ತಿಳಿಸುತ್ತದೆ. ಸಿ ವಿಜಿಲ್ 24 ಯಾವ ದೇಶದಿಂದ ನಡೆಸಲ್ಪಟ್ಟ ರಕ್ಷಣಾ ವ್ಯಾಯಾಮವಾಗಿದೆ? ಬಾಂಗ್ಲಾದೇಶ, ಶ್ರೀಲಂಕಾ, ಭಾರತ, ಮಯನ್ಮಾರ್. ಸಿ ವಿಜಿಲ್ 24 ಇದು ಭಾರತದಿಂದ ನಡೆಸಲ್ಪಟ್ಟ ರಕ್ಷಣಾ ವ್ಯಾಯಾಮವಾಗಿದೆ. ಭಾರತೀಯ ನೌಕಾಪಡೆಯು ನವೆಂಬರ್ 2024 ನವೆಂಬರ್ 20ರಿಂದ 21ರಂದು 4ನೇ ಪ್ಯಾನ್ ಇಂಡಿಯಾ ಕರಾವಳಿ ರಕ್ಷಣಾ ವ್ಯಾಯಾಮ ಸಿ ವಿಜಿಲ್ 2024 ಸಿ ವಿಜಿಲ್ 24 ನಡೆಸಲಿದೆ. ಇದು ದೊಡ್ಡ ಪ್ರಮಾಣದ ವ್ಯಾಯಾಮವು 6 ಸಚಿವಾಲಯಗಳು, 21 ಸಂಸ್ಥೆಗಳನ್ನು ಒಳಗೊಂಡಿರುತ್ತದೆ ಮತ್ತು ಎಲ್ಲ ಕರಾವಳಿ ರಾಜ್ಯಗಳು, ಯುಟಿಗಳನ್ನು ಒಳಗೊಂಡಿದೆ. ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ಗಳು ಸಹ ಹೊಂದಿದೆ. ಕರಾವಳಿ ರಕ್ಷಣಾ ಮೂಲಸೌಕರ್ಯವನ್ನು ಲೆಕ್ಕ ಪರಿಶೋಧಿಸಲು ಕರಾವಳಿ ರಕ್ಷಣಾ ಮತ್ತು ಭದ್ರತಾ ಸಿದ್ಧತೆ ಮೌಲ್ಯಮಾಪನ ಹಂತವು ಅಕ್ಟೋಬರ್ನಲ್ಲಿ ಪ್ರಾರಂಭವಾಗಿತ್ತು.
ಮೊದಲ ಬಾರಿಗೆ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಸೆಕ್ರೆಟರಿಯೇಟ್ನ ಅಧಿಕಾರಿಗಳು ರಾಜ್ಯ ಮೆರೈನ್ ಪೊಲೀಸ್ ಕೋಸ್ಟ್ ಗಾರ್ಡ್ ಮತ್ತು ಫಿಶರೀಸ್ ಜೊತೆಗೆ CDSRE ತಂಡಗಳನ್ನು ಸೇರುತ್ತಾರೆ. ಈ ವ್ಯಾಯಾಮವು ಕರಾವಳಿ ಸ್ವತ್ತುಗಳನ್ನು ರಕ್ಷಿಸುವ ಗುರಿಯನ್ನು ಹೊಂದಿದೆ ಮತ್ತು ಭಾರತೀಯ ಸೇನೆ, ವಾಯುಪಡೆ ಮತ್ತು ಮೀನುಗಾರ ಸಮುದಾಯದಿಂದ ಭಾಗವಹಿಸುವ ಸ್ಥಳೀಯ ಸಮುದಾಯಗಳನ್ನು ಸಹ ಒಳಗೊಂಡಿರುತ್ತದೆ. ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಕೇರಳ. ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶ ಇದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತದೆ. ವನ್ಯಜೀವಿ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಮಹಾರಾಷ್ಟ್ರದ ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶ ಹೊಸ ಹುಲಿ ಕಾಣಿಸಿಕೊಂಡಿದೆ. ಈ ಮೀಸಲು ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಶ್ರೇಣಿಗಳಲ್ಲಿದ್ದು ಇದು 741.27 ಚದರ ಕಿಲೋಮೀಟರ್ ಹೊಂದಿದೆ. ಕೊಯ್ನಾ ವನ್ಯಜೀವಿ ಅಭಯಾರಣ್ಯ ಮತ್ತು ಚಂದೋಲಿ ರಾಷ್ಟ್ರೀಯ ಉದ್ಯಾನವನವನ್ನು ವಿಲೀನಗೊಳಿಸಿ 2007ರಲ್ಲಿ ಈ ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶವನ್ನು ರಚಿಸಲಾಯಿತು. ಇದು ಶಿವಸಾಗರ ಮತ್ತು ವಸಂತಸಾಗರ ಜಲಾಶಯಗಳನ್ನು ಸಹ ಒಳಗೊಂಡಿದೆ. ಐತಿಹಾಸಿಕವಾಗಿ ಇದು ಮರಾಠ ಸಾಮ್ರಾಜ್ಯದ ಹಿಂದಿನದು. ಇಲ್ಲಿನ ಕೋಟೆಗಳು ಶಿವಾಜಿ ಮಹಾರಾಜರಿಗೆ ಸಂಬಂಧಿಸಿವೆ. ಇಲ್ಲಿನ ಭೂಪ್ರದೇಶವು ಕಲ್ಲಿನ ಪ್ರಸ್ಥಭೂಮಿಗಳು, ಮುಳ್ಳಿನ ಪೊದೆಗಳು ಮತ್ತು ಕನಿಷ್ಠ ಮಾನವಜನ್ಯ ಪ್ರಭಾವದಿಂದ ಕಡಿದಾದ ಶ್ರೀಮಂತ ಸಸ್ಯವರ್ಗವನ್ನು ಹೊಂದಿದೆ. ವೈಜರ್ 2 ಬಾಹ್ಯಾಕಾಶ ನೌಕೆಯು ಯಾವ ಬಾಹ್ಯಾಕಾಶ ಸಂಸ್ಥೆಯಿಂದ ಉಡಾವಣೆಗೊಂಡ ಮಾನವರಹಿತ ಬಾಹ್ಯಾಕಾಶ ಶೋಧಕವಾಗಿದೆ? ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ, ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಆಡಳಿತ ಸಂಸ್ಥೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ಚೀನಾ ರಾಷ್ಟ್ರೀಯ ಬಾಹ್ಯಾಕಾಶ ಆಡಳಿತ ಸಂಸ್ಥೆ. ವೈಜರ್ 2 ಬಾಹ್ಯಾಕಾಶ ನೌಕೆಯು ಇದು ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಸಂಸ್ಥೆ ನಾಸಾದ ಸಂಸ್ಥೆಯಿಂದ ಉಡಾವಣೆಗೊಂಡ ಮಾನವರಹಿತ ಬಾಹ್ಯಾಕಾಶ ಶೋಧಕವಾಗಿದೆ. 1977ರಲ್ಲಿ ಉಡಾವಣೆಯಾದ ನಾಸಾದ ವೈಜರ್ 2 ಬಾಹ್ಯಾಕಾಶ ನೌಕೆಯು ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ಗಳ ಐತಿಹಾಸಿಕ ಹಾರಾಟವನ್ನು ಮಾಡಿತು. ಇದು ಯುರೇನಸ್ ಮತ್ತು ನೆಪ್ಚೂನ್ಗೆ ಭೇಟಿ ನೀಡಿದ ಏಕೈಕ ಬಾಹ್ಯಾಕಾಶ ನೌಕೆಯಾಗಿದೆ. ಇದು ಚಂದ್ರಗಳ ಉಂಗುರಗಳು ಮತ್ತು ಯುರೇನಸ್ ಕಾಂತೀಯ ಕ್ಷೇತ್ರ ಮತ್ತು ನೆಪ್ಚೂನ್ ಗ್ರೇಟ್ ಡಾರ್ಕ್ ಸ್ಪಾಟ್ ನಂತಹ ವಿದ್ಯಮಾನಗಳನ್ನು ಕಂಡುಹಿಡಿದಿದೆ. ವೈಜರ್ 2 ಭೂಮಿಯಿಂದ ಶಬ್ದಗಳು ಮತ್ತು ಚಿತ್ರಗಳೊಂದಿಗೆ ಗೋಲ್ಡನ್ ರೆಕಾರ್ಡನ್ನು ಹೊತ್ತೊಯ್ದಿದೆ. ಇದು ಸಂಭಾವ್ಯ ಭೂಮ್ಯತೀತ ಜೀವಿಗಳಿಗೆ ಮೀಸಲಾಗಿಯ ಇದರ ಪ್ರಾಥಮಿಕ ಕಾರ್ಯಾಚರಣೆಯ ನಂತರ ವೈಜರ್ 2 2018ರಲ್ಲಿ ಅಂತರ್ತಾರ ಜಾಗವನ್ನು ಪ್ರವೇಶಿಸಿತು. ಹಾಗೆ ಮಾಡಿದ ಎರಡನೇ ಮಾನವ ನಿರ್ಮಿತ ವಸ್ತುವಾಯಿತು. ಇದು ಅಂತರ್ತಾರ ಮಾಧ್ಯಮದಿಂದ ಡೇಟಾವನ್ನು ಕಳುಹಿಸುವುದನ್ನು ಮುಂದುವರೆಸಿದೆ. ಈಗ ಭೂಮಿಯಿಂದ ಎರಡನೇ ಅತ್ಯಂತ ದೂರದ ಮಾನವ ನಿರ್ಮಿತ ವಸ್ತುವಾಗಿದೆ. ಸಾಂಪ್ರದಾಯಿಕ ಜ್ಞಾನದ ಸಂವಹನ ಮತ್ತು ಪ್ರಸಾರದ ಕುರಿತಾದ ಅಂತಾರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆಯಿತು? ಜೈಪುರ, ಭೋಪಾಲ, ಗುರುಗ್ರಾಮ, ಲಕ್ನೋ. ಸಾಂಪ್ರದಾಯಿಕ ಜ್ಞಾನದ ಸಂವಹನ ಮತ್ತು ಪ್ರಸಾರದ ಕುರಿತಾದ ಅಂತಾರಾಷ್ಟ್ರೀಯ ಸಮ್ಮೇಳನ ಗುರುಗ್ರಾಮದಲ್ಲಿ ನಡೆಯಿತು. ಗುರುಗ್ರಾಮದ ವಿಶ್ವವಿದ್ಯಾನಿಲಯದಲ್ಲಿ ಸಾಂಪ್ರದಾಯಿಕ ಜ್ಞಾನದ ಸಂವಹನ ಮತ್ತು ಪ್ರಸಾರ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆದಿದೆ. ಇದನ್ನು ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕಮ್ಯುನಿಕೇಷನ್ ಆ್ಯಂಡ್ ಪಾಲಿಸಿ ರಿಸರ್ಚ್ ಮತ್ತು ಗುರುಗ್ರಾಮ್ ವಿಶ್ವವಿದ್ಯಾಲಯವು ಉದ್ಘಾಟಿಸಿದೆ. ಈ ಸಮ್ಮೇಳನವು ವೈಜ್ಞಾನಿಕ ಸಂಶೋಧನೆ ಮತ್ತು ಆಧುನಿಕ ವಿಜ್ಞಾನದೊಂದಿಗೆ ಸಾಂಪ್ರದಾಯಿಕ ಜ್ಞಾನವನ್ನು ಸಂಯೋಜಿಸುವ ಮಹತ್ವವನ್ನು ಹೊಂದಿದೆ.
43ನೇ ಭಾರತ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳದ ಆತಿಥ್ಯ ಯಾವ ಯುಟಿ ರಾಜ್ಯ ವಹಿಸಿಕೊಂಡಿದೆ? ಬೆಂಗಳೂರು, ಚೆನ್ನೈ, ಬೆಂಗಳೂರು, ನವದೆಹಲಿ, ಹೈದರಾಬಾದ್. 43ನೇ ಭಾರತ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳದ ಆತಿಥೇಯವನ್ನು ನವದೆಹಲಿ ರಾಜ್ಯ ವಹಿಸಿಕೊಂಡಿದೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರು ನವದೆಹಲಿಯ ಭಾರತ್ ಮಂಟಪದಲ್ಲಿ 43ನೇ ಭಾರತ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳವನ್ನು ಉದ್ಘಾಟಿಸಿದರು.